ಸೋತ ಅನ್ನೋದು ಅವ್ರು ಮಾತು. ಒಂದು ನಿಮಿಷ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿಯಲ್ಲಿ 30,000 ಸೋತ್ನಲ್ಲ ಮುಖ್ಯಮಂತ್ರಿಯಾಗಿ, ಮುಂದೇನು ಗೆಲುವಾಗಲಿಲ್ವಾ? ನಮ್ಮ ಕ್ಷೇತ್ರದಲ್ಲಿ 4-5 ಸತಿ ಗೆದ್ದೀವಿ ನಾವು. ಹಣದ ಪ್ರಭಾವದಿಂದ ನಮ್ಮನ್ನ ಇಲ್ಲಿ ನೀವು ನೋಡ್ತೀರಿ ಬರುವಂಥ ದಿನಗಳಲ್ಲಿ ಎಷ್ಟು ದೊಡ್ಡ ಹಣದ ಪ್ರಭಾವ ಬೀಳ್ತದೆ. ಮತ್ತು ಚುನಾವಣೆಯ ಸಂದರ್ಭದಲ್ಲೇ ಇವರಿಗೆ ಏನೋ ಗೃಹಲಕ್ಷ್ಮಿ ಬಿಡುಗಡೆ ಮಾಡ್ತಾರೆ. ನೀನೇನೋ ಮಾಡ್ಯಾರ 3 ತಿಂಗಳದ್ದು ಒಮ್ಮಕ್ಲೇ ಬಿಡುಗಡೆ ಮಾಡ್ತಾರೆ. ಈ ತಿಂಗಳು 3 ಬೇರೆ ಮಾಡಿದ್ರು. ಅದೇ ಬಿಡುಗಡೆ ಮಾಡ್ತಾರೆ. ಚುನಾವಣೆಯಲ್ಲಿ ಆಶಾ ಹಮೇಶ ಅಧಿಕೃತವಾಗಿ ಚುನಾವಣೆ ಆಯೋಗ ಕಣ್ಣು ಮುಚ್ಕೊಂಡು ಕೂತಿದೆ. ಚುನಾವಣೆ ಸರ್ಕಾರವಂತೂ ಭ್ರಷ್ಟ ಇದೆ, ಚುನಾವಣೆಯಲ್ಲೂ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ತಂದಿದೆ. ಅದರ ಮುಖಾಂತರ ಗೆದ್ದಿದ್ದಾರೆ. ಅದರರ್ಥ ಪದೇ ಪದೇ ಗೆಲ್ತಾರಂತ. ಸಿದ್ದರಾಮಯ್ಯ ಸೋತಿರ್ಲಿಲ್ಲ, ಅದಕ್ಕೆ ಬಾದಾಮಿಗೆ ಬಂದು ನಿಂದಿರಲಿಲ್ಲ. ಮತ್ತೊಮ್ಮೆ ಬಾದಾಮಿಗೆ ನಿಂದಿರಲಿಲ್ಲ. ಬಹಳ ದೊಡ್ಡ ನಾಯಕರವರು ಇಲ್ಲಿ ನಿಂತರೆ ಗ್ಯಾರಂಟಿ ಸೋಲ್ತಾರಂತ ಗೊತ್ತಿತ್ತು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಅಧಿಕಾರಿಗಳಿಗೆ ನೀವು 3,000 ಕೋಟಿನೇ ಖರ್ಚು ಮಾಡಬೇಡ ಅಂತ ಅದರ ಅರ್ಥ. ಅದು ನಿಮ್ಮ ಕೈಲಿ ಖರ್ಚು ಮಾಡೋಕ್ಕಾಗಲ್ಲ, ನೀವು ಮಾಡಕ್ ಹೋಗ್ಬೇಡಿ. ಅರೆ ನೀವು ಏನೋ ಬಾಯಿ ಮಾತಲ್ಲಿ ಎಲ್ಲೋ ಭಾಷಣದಲ್ಲಿ ಹೇಳಿದ್ದಲ್ಲ, ಹಿಂದೆ ಭಾಷಣದಾಗ ಹೇಳಿದ್ರಿ ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂತ. ಅದನ್ನ ಕೃಷ್ಣಾರ್ಪಣೆ ಮಾಡಿದ್ರಿ. ಕೃಷ್ಣ ಮೇಲಿನ ಆಣೆಯನ್ನ ಕೃಷ್ಣಾರ್ಪಣೆ ಮಾಡಿದ್ರಿ. ಈಗ ಅದು ಬಿಡ್ರಿ ಜೀವ ಮಾಡಿರಿ ನೀವು. ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ಅದೇ ನಿಮ್ಮ ಆಜ್ಞೆ ಇಲ್ಲಿ, ನಿಮ್ಮ ಆಜ್ಞೆಯನ್ನು ನಾನು ತೋರಿಸ್ತಾ ಇದ್ದೇನೆ. ಈ ಭಾಗದ ಜನರಿಗೆ ಮೋಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಕ್ಷಮೆಗೆ ಅರ್ಹರಿಲ್ಲದಿರುವಂತ ಒಂದು ಅಪರಾಧ. ಆಯ್ತು, ನವನಗರ ಮಾಡಿದ್ವಿ. ನಮ್ಮ ಕಾಲದಲ್ಲಿ ಅಭಿವೃದ್ಧಿಗೆ ಎಷ್ಟು ಹಣ ಕೊಡ್ತಿದ್ದೇವೆ, ನಿಮ್ಮ ಕಾಲದಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಿ ಬಹಿರಂಗ ಮಾಡಿ. ಏನಾದ್ರೂ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ರೆ, ಸಾಮಾನ್ಯ ವೀರಣ್ಣ ಚರಂತಿಮಠರ ಹಿಂದೆ ಶಾಸಕರಿದ್ದು, ಕಾರಜೋಳ ನೀರಾವರಿ ಸಚಿವರಿದ್ದರು, ಪೋದಾರ್ ಅವರು MLC ಇದ್ದರು. ಈ ಭಾಗದ ಎಲ್ಲ ನಾಯಕರ ಒತ್ತಾಸೆಯ ಮೇಲೆ ನಾನು ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚು ಹಣವನ್ನು ಬಾಗಲಕೋಟೆ ನಗರದ ಅಭಿವೃದ್ಧಿಗಾಗಿ ಹಿಂದೆ ನೀರಾವರಿ ಸಚಿವ ಇದ್ದಾಗ ಒಂದು ಸತಿ ಕೊಟ್ಟರು, ಈಗಲೂ ಕೂಡ ಕೊಟ್ಟರು. ಈ 3 ವರ್ಷದಲ್ಲಿ ತಮ್ಮ ಕಾಣಿಕೆ ಏನು ಕಾಣಿಕೆ ಇಲ್ಲ ಅಂತ ಗೊತ್ತಾಗಿನೇ ತರಾತುರಿಯಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡ್ತೀವಿ ಅಂತ. ಯಾಕೆ ನಮ್ಮ ಮೇಟಿಯವರದ ಕನಸು, ಮೇಟಿಯವರ ಆಸೆ ಅವ್ರ ಜೀವಂತವಾಗಿದ್ದಾಗ ಈಡೇರಿಸೋಕ್ಕಾಗಲಿಲ್ಲ. 3 ವರ್ಷ ಜೀವಂತದಾಗ ಈಡೇರಿಸೋಕ್ಕಾಗಲಿಲ್ಲ. ಈಗ ನೆನಪಾಗ್ತದೆ. ಅದು ಏನು ಸರ್ಕಾರ ದುಡ್ಡಲ್ಲ, ಅದು ಸರ್ಕಾರ ದುಡ್ಡಲ್ಲ, ಯೂನಿವರ್ಸಿಟಿ ದುಡ್ಡು. ನಾವಿದ್ದಾಗ 4 ಕಾಲೇಜ್ ಮಾಡಿದ್ವಿ. ನಮ್ಮ ಹಾವೇರಿಗೆ, ಚಿಕ್ಕಮಗಳೂರಿಗೆ, ಚಿಕ್ಕಬಳ್ಳಾಪುರಕ್ಕೆ ಮತ್ತು ಯಾದಗಿರಿಗೆ ಕೇಂದ್ರ ಸರ್ಕಾರ 60% ಕೊಟ್ಟು, ರಾಜ್ಯ ಸರ್ಕಾರ 40% ಕೊಟ್ಟು. ಆ 40% ನಾವಿದ್ದಾಗ ಕೊಟ್ಟಿದ್ವಿ. 4 ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಯೂನಿವರ್ಸಿಟಿ ದುಡ್ಡು ಬಳಕೆ ಮಾಡಲಿಲ್ಲ. ಅವತ್ತು 2,500 ಕೋಟಿ ಯೂನಿವರ್ಸಿಟಿಯಲ್ಲಿ ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ, ದಿವಾಳಿಯಾಗಿದೆ. ಆದರೆ ಇಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಯೂನಿವರ್ಸಿಟಿ ದುಡ್ಡು ಮೇಲೆ